ಅಹಿಂದ ದೇವರಪ್ಪನವರೇ, ಡಾಕ್ಟರ್ ನಾಗರಾಜು ಅವರೇ, ಚಂದ್ರಶೇಖರ್ ಅವರೇ, ಶಿವರಾಮ್ ಎಲ್ಲ ಕಾಣಿಸ್ತಾ ಇಲ್ವಲ್ಲ, ಶಿವರಾಮ್ ಅವರೇ, ಈ ಕೃತಿಯನ್ನ ರಚಿಸಿ ಜನತೆಗೆ ಉಪಕಾರವನ್ನ ಮಾಡಿರುವಂತಹ ಮಹೇಶ್ ದಳಪತಿ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿ ಬಳಗ, ಸಿದ್ದರಾಮಯ್ಯವರ ಅಭಿಮಾನಿ ಬಂಧುಗಳು, ಯಾವಾಗ್ಲೂ ಇವ್ರು ಸೈನ್ಸ್ನವರು ಅಂತ ಹೇಳಿ ನಾನು ತಪ್ಪಾಗಿ ತಿಳ್ಕೊಂಡು ಮಾತಿಗೆ ಬಿಟ್ಟೆ ಮಹದೇವರನ್ನ. ಆ ಕಾರ್ಯಕ್ರಮದಲ್ಲಿ ಅತಿಕ್ರಮ ಪ್ರವೇಶ ಇವರಿಬ್ಬರದು ಕೂಡ ನಾನೇ ಮೊದಲು ಮಾತಾಡ್ಬೇಕಿತ್ತು. ಪಾಪ ಅಧಿಕಾರಿಗಳು ಆಚೆ ಹೊರಟೋಗ್ಬಿಡ್ತಾರೆ, ಹೋಗ್ಲಿ ಆಮೇಲೆ ನಿಧಾನಕ್ಕೆ ನಾವು ನೀವು ಮಾತಾಡ್ಕೊಳ್ಳೋಣ ಅಂತ ಇದ್ದೆ. ನನ್ನ ಅನಿಸಿಕೆ ತಪ್ಪಾಗಿದೆ. ಬದುಕಿನ ವಿಪರ್ಯಾಸ ಅಂತ ಹೇಳಿದ್ರೆ ಹೀಗೆ ಇರುತ್ತೆ ನೋಡಿ. ನಾನು ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿ ಆಗ್ಲಿಕ್ಕೆ ಕಾರಣ ಸಿದ್ದರಾಮಯ್ಯನವರು. ಆ ಕೃತಜ್ಞತೆಯಿಂದ ಸಿದ್ದರಾಮಯ್ಯನವರ ಕುರಿತು ಮಾತನಾಡುವಂತಹ ಅವಕಾಶ ವಂಚಿತಲಾಗಬಾರ್ದು ಅನ್ನುವಂತ ಏಕೈಕ ಕಾರಣದಿಂದ, ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿ, ಅಭಿಮಾನ, ಗೌರವದಿಂದ ನಾನಿಲ್ಲಿ ನಿಂತಿದ್ದೇನೆ. ವಾಸ್ತವವಾಗಿ ನಾನು ಇಲ್ಲಿಗೆ ಬರುವ ಪೂರ್ವದಲ್ಲಿ ನನ್ನ ಒಡಹುಟ್ಟಿದ ಅಕ್ಕ ತೀರ್ಕೊಂಡಿದ್ದಾಳೆ. ಅವಳನ್ನ ಗೋಕುಲಂ ಇದರಲ್ಲಿ ಚಿತೆಗೆ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಳಿಸಿ ನಾನು ಇಲ್ಲಿಗೆ ಬಂದೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಸಿದ್ದರಾಮಯ್ಯನವರ ಮೇಲಿರುವಂತಹ ಗೌರವ. ನನ್ನ ಎಲ್ಲ ಕಾರ್ಯಕ್ರಮಗಳನ್ನ ನಾನು ನಿರಾಕರಿಸಿದೆ. ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಬಡಾವಣೆಯಲ್ಲಿ, 4 ಗಂಟೆಗೆ ಮತ್ತೆ ಮಂಡ್ಯದಲ್ಲಿ ದೂರದರ್ಶನದ ಕಾರ್ಯಕ್ರಮ ಇದೆ. ಅವೆರಡನ್ನೂ ನಿರಾಕರಿಸಿ ಇದನ್ನ ಅಕ್ಕನ ಹೆಣವನ್ನ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವರ ಮೇಲೆ ಇರುವಂತಹ ಜನಪ್ರೀತಿಯ ಪ್ರಮಾಣ ಏನು ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ವ್ಯಕ್ತಿ ಚಿತ್ರಣವನ್ನು ಮಾತ್ರ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಪುಸ್ತಕ ತುಂಬಾ ಚೆನ್ನಾಗಿ, ತುಂಬಾ ಕ್ಲಿಯರ್ ಆಗಿ ಇದೆ, ಓದಿಸ್ಕೊಂಡು ಹೋಗ್ತದೆ. ಅದನ್ನೆಲ್ಲವನ್ನು ನೀವು ಕೊಂಡು ಓದಿ ಅಂತ ಹೇಳಿ ನಾನು ಹೇಳ್ತಾ ನನ್ನ ಮಾತಿಗೆ ಆರಂಭಿಸ್ತೇನೆ. ಈ ಸಿದ್ದರಾಮಯ್ಯರ ಬದುಕು ಮತ್ತು ರಾಜಕಾರಣವನ್ನ ಏಕಕಾಲದಲ್ಲಿ ಅವಲೋಕಿಸುವ ವಿಷಯ ಇದೆಯಲ್ಲ, ಅದು ನನಗೆ ಆಧುನಿಕ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯ ಪುಟಗಳನ್ನ ತಿರುವಿ ಹಾಕಿದಂತೆ ನನಗೆ ಭಾಸ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅವರದು ವ್ಯಾಪಕವಾದಂತಹ ಒಂದು ಕ್ಷೇತ್ರ. ಸಿದ್ದರಾಮಯ್ಯನವರ ಜೀವನ ದೃಷ್ಟಿಕೋನವಾಗಲಿ, ರಾಜಕಾರಣ ಯಶೋಗಾಥೆಯಾಗಲಿ ಒಂದು ಹಿಡಿಮುಷ್ಟಿಗೆ ಸಿಗುವಂಥದ್ದು ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರ ಆ ಬದುಕಿನಲ್ಲಿ ವೈವಿಧ್ಯ ಕ್ಷೇತ್ರಗಳ ಚಿತ್ರ ಇದೆ, ರಾಜಕೀಯ ಏರಿಳಿತಗಳಿವೆ, ವ್ಯಕ್ತಿಗತ ಬದುಕಿನ ಸಂಕಟಗಳಿವೆ, ವರ್ತಮಾನದ ತಲ್ಲಣಗಳು ಕೂಡ ಇವೆ. ಹೊರನೋಟಕ್ಕೆ ಸಿದ್ದರಾಮಯ್ಯನವರು ಒಬ್ಬ ವ್ಯಕ್ತಿ, ನಿಮ್ಮ ಹಂಗೆ. ಆದ್ರೆ ಅವರ ಆಂತರಿಕವಾಗಿ, ಅವರ ಒಳಗಡೆ ಬುದ್ಧ, ಬಸವ, ಕನಕ, ಅಂಬೇಡ್ಕರ್, ಲೋಹಿಯಾ, ಕಾರ್ಲ್ ಮಾರ್ಕ್ಸ್, ಕುವೆಂಪು, ಅರಸು ಮುಂತಾದಂತಹ ಚೈತನ್ಯಗಳ ಒಳಸುಳಿಗಳನ್ನ ಕಾಣ್ತೇವೆ. ವ್ಯಕ್ತಿತ್ವದ ಪ್ರಭಾವವನ್ನ ನಾವು ಗುರುತಿಸಬಹುದು. ಬಸವಣ್ಣನ ಸಮಸಂಸ್ಕೃತಿಯ ನೆಲೆಯ ಕಾಯಕ ತತ್ವ, ಬುದ್ಧನ ಜೀವದಯೆ, ಕನಕನ ಹಂಚುವ ಮನೋಭಾವ, ಅಂಬೇಡ್ಕರ್ ಅವರ ಸಮಾನತಾ ತತ್ವ, ಲೋಹಿಯಾ ಅವರ ಸಮಾಜವಾದಿ ನಿಲುವು, ಕಾರ್ಲ್ ಮಾರ್ಕ್ಸನ ದುಡಿಮೆಗೆ ಬೆಲೆ ಸಿಗಬೇಕು ಅನ್ನುವಂತಹ ಆಶಯ, ಕುವೆಂಪು ಅವರ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ವಿಶ್ವಮಾನವ ತತ್ವ, ಇವೆಲ್ಲವೂ ಕೂಡ ಒಂದಲ್ಲ ಒಂದು ಸ್ವರೂಪದಲ್ಲಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಒಳಗಡೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇವರೆಲ್ಲರ ನಿರೀಕ್ಷೆ ಮತ್ತು ಆಶಯಗಳ, ಆದ್ರಿಂದಲೇ ಈ ಎಲ್ಲ ಮಹನೀಯರು ನಾನು ಏನ್ ಹೇಳ್ದೆ, ಅವರೆಲ್ಲ ನಿರೀಕ್ಷೆ ಮತ್ತು ಆಶಯಗಳು ಧೋರಣೆ ಏನಿತ್ತು ಅದರ ವಾರಾಸುದಾರಿಕೆಯ ಆಕೃತಿಯ ರೂಪಕವಾಗಿ ಸಿದ್ದರಾಮಯ್ಯನವರು ನಮ್ಮ ಕಣ್ಮುಂದೆ ಇದ್ದಾರೆ. ಇದು ಕೆಲವರಿಗೆ, ಬೇರೆಯವರಿಗೆ ಇದು ಒಂಥರ ಉತ್ಪ್ರೇಕ್ಷೆಯ ಮಾತು ಅಂತ ಅನ್ನಿಸ್ಬಹುದು, ಆದ್ರೆ ವಾಸ್ತವ ಸತ್ಯ. ಆದರೆ ಕರ್ನಾಟಕದ ಇವರೇನು ಹೇಳಿದ್ರು ಮಹದೇವ ಅವರು ಅವರಿತ್ತ ಭಾಗ್ಯಗಳೇ ಇದನ್ನ ಸಾಕ್ಷಿ ಮತ್ತು ಸಾಕ್ಷ್ಯಗಳು. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರ ಬದುಕು ಮತ್ತು ರಾಜಕಾರಣ ಸರಳ ರೇಖೆಯಲ್ಲಿ ಏನು ಚಲಿಸಿದ್ದಲ್ಲ.
ಬಸವಣ್ಣ ಮತ್ತು ಅರಸು ಅವರಿದ್ದ ಕಾಲಘಟ್ಟಕ್ಕೂ ಸಾಮಾಜಿಕ ಹಿನ್ನೆಲೆಗೂ ಅವರು ಎದುರಿಸಿದಂತಹ ಬಿಕ್ಕಟ್ಟುಗಳಿಗೂ ವರ್ತಮಾನದಲ್ಲಿ ಸಿದ್ದರಾಮಯ್ಯವರು ಎದುರಿಸ್ತಿರುವಂತಹ ಸಮಸ್ಯೆ ಸವಾಲುಗಳಿಗೂ ಬಹಳ ಕಾಲಮಾನದ ಅಂತರವಿದೆ, ತಲೆಮಾರುಗಳ ವ್ಯತ್ಯಾಸವಿದೆ. ಸಣ್ಣವಲ್ಲದ ಜನರ ಅಪೇಕ್ಷೆಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಕೋಮುವಾದಿ ಧಾರ್ಮಿಕ ಭಾವನೆಗಳು ಹೆಚ್ಚುತ್ತಾ ಇದೆ. ಸ್ವಾರ್ಥದ ರಾಜಕಾರಣವನ್ನ ನಾವು ನೋಡ್ತಾ ಇದ್ದೇವೆ. ಇಡೀ ಜೀವನವನ್ನ ಹಣದ ಮಾರುಕಟ್ಟೆಯನ್ನು ಮಾಡ್ತಾ ಇದ್ದೇವೆ. ಪ್ರಜಾತಂತ್ರಕ್ಕೆ ವಿರುದ್ಧವಾಗಿ ರಾಜಕೀಯತೆ ಇವತ್ತು ಘಟಿಸ್ತಾ ಇದೆ. ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಅಡಮಾನವಾಗಿ ಇಟ್ಕೊಬಿಟ್ಟಿದ್ದೇವೇನೋ ಅಂತ ಅನಿಸುತ್ತೆ. ಇಂತಹ ಸಂಕೀರ್ಣ ಸಂದರ್ಭದಲ್ಲಿ ನಿಂತು ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನ ಇಡಿಗಂಟಾಗಿ ಗ್ರಹಿಸೋದಿದೆಯಲ್ಲ, ಇದು ಒಂದು ದೊಡ್ಡ ಸವಾಲು. ನಾವು ಕಂಡುಕೊಂಡಂತೆ ಸಿದ್ದರಾಮಯ್ಯರು ನಮ್ಮ ಕಾಲದ ಅಪರೂಪದ ರಾಜಕಾರಣಿ, ಜನನಾಯಕ, ಸಾಮಾಜಿಕ ನ್ಯಾಯದ ಹರಿಕಾರ, ಆರ್ಥಿಕ ಚಿಂತಕ, ಹಿಂದುಳಿದ ವರ್ಗಗಳ ಭರವಸೆ, ಬಡವರ ಸ್ವಾಭಿಮಾನ, ಭಾಗ್ಯಗಳ ಸರದಾರ, ಎಲ್ಲದಕ್ಕಿಂತ ಜೀವಪರ ಕಾಳಜಿಯುಳ್ಳ ಸಂವೇದನಾಶೀಲ ವ್ಯಕ್ತಿ. ಆದ್ರಿಂದಲೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಅವರನ್ನ ಪ್ರೀತಿಸ್ತೇವೆ. ಅವರ ಬಗ್ಗೆ ನಂಬಿಕೆ, ವಿಶ್ವಾಸ, ಗೌರವ ನಮಗೆ. ಆದ್ರೆ ಅದಕ್ಕಾಗಿ ಅವರು ತೆತ್ತಂತಹ ಬೆಲೆ ಇದೆಯಲ್ಲ, ಬಹು ದೊಡ್ಡದು. ಅವರು ದುರ್ಗಮವಾದಂತಹ ಹಾದಿಯನ್ನ ಸವಿಸ್ತಿದ್ದಾರೆ. ಇವತ್ತೂ ಕೂಡ ವಿಪಕ್ಷವನ್ನ ಎದುರಿಸುವಂತಹ ರೀತಿಯನ್ನ ನೀವು ಗಮನಿಸಿ ಗೊತ್ತಾಗ್ತದೆ. ಸಹಿಸಿದ ನೋವು, ಭರಿಸಿದ ಸಂಕಟ, ನಡೆಸಿದ ಹೋರಾಟ ಎಲ್ಲ ಇದವಲ್ಲ, ಸಾಮಾನ್ಯ ಚೇತನಕ್ಕೆ ಸಾಧ್ಯವಾಗುವಂತ ಸಂಗತಿ ಅಲ್ಲ. ಅವನ್ನೆಲ್ಲವನ್ನು ನಿವಾರಿಸಿಕೊಂಡ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಮಾತ್ರವಲ್ಲ, ರಾಷ್ಟ್ರಕ್ಕೆ ರಾಜಕೀಯ ಶಕ್ತಿಯಾಗಿ ಬೆಳೆದಿದೆಯಲ್ಲ, ಇದು ವರ್ತಮಾನದ ದೊಡ್ಡ ಸೋಜಿಗ, ದೊಡ್ಡ ಆಶ್ಚರ್ಯ. ಇದು ಈ ಆಶ್ಚರ್ಯದ ಹಿಂದೆ ಸಿದ್ದರಾಮಯ್ಯನವರದೇ ಆದಂತಹ ಜೀವನ ಪಾಠಗಳಿವೆ, ಅನುಭವಗಳ ಕಥನವಿದೆ. ಸಿದ್ದರಾಮಯ್ಯನವರು ಎಲ್ಲಿ ಹುಟ್ಟಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಸಿದ್ದರಾಮಯ್ಯ ಹುಂಡಿ, ತಂದೆ ಸಿದ್ದರಾಮಯ್ಯಗೌಡರು, ತಾಯಿ ಬೋರಮ್ಮ, ಅದು ಸಹಜ. ಆದ್ರೆ ಹುಟ್ಟಿದ ದಿನಾಂಕ ಇದೆಯಲ್ಲ, 12/8/48 ಅವ್ರು ಹುಟ್ಟುತ್ತಾರೆ. ಈ ಹಳ್ಳಿಗಾಡಿನ ಗ್ರಾಮಸ್ಥರಿಗೆ ನಮ್ಗೆ ದಿನಾಂಕ, ಒಂದು ಡೇಟ್ ಆಫ್ ಬರ್ತ್ ನಮ್ಗೆ ಗೊತ್ತಿಲ್ಲ. ನನ್ ಡೇಟ್ ಆಫ್ ಬರ್ತ್ ಸರಿ ಇಲ್ಲ, ಡೇಟ್ ಆಫ್ ಬರ್ತ್ ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಘಟನೆಯನ್ನ ಇಟ್ಕೊಬಿಟ್ಟು ನಮ್ ಹುಡುಗ ಅದೇ ಅದು ಏರಿನಲ್ಲಿ ನೀರು ಬಂದ್ಬಿಟ್ಟಿತ್ತು ನೋಡಿ, ಆ ಹುಡುಗ ಅದ್ ಯಾವಾಗ ಗೊತ್ತಿಲ್ಲ ನಮ್ಗೆ. ಹಾಗೆ ಡೇಟ್ ಆಫ್ ಬರ್ತ್ ಇವ್ರದ್ದು ಅದು ಯಾವತ್ತೂ ಗೊತ್ತಿಲ್ಲ. ಅಲ್ಲಿ ರಾಜಪ್ಪ ಮೇಷ್ಟ್ರದ್ದೇ ಪಾರುಪತ್ಯ. ಆ ಕಾಲದಲ್ಲಿ ಮೇಷ್ಟ್ರಗಳ ಮಾತು ಎಲ್ಲ ರೀತಿಯಿಂದಲೂ ನಡೀತಾ ಇತ್ತು. ಹಂಗಾಗಿ ಅವ್ರೇನ್ ಮಾಡ್ತಿದ್ರು, ಹುಡುಗರು ದಪ್ಪ, ದೃಢತೆ, ಚುರುಕುತನ, ಕಿವಿ ಹಿಂಡಿ ಎತ್ತಿ ತೂಕ ಮಾಡಿ ಒಂದು ವಯಸ್ಸನ್ನ ನಿರ್ಧಾರವನ್ನ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವ್ರ ಕಥೆಯೂ ಕೂಡ ಅದೇ. ಇನ್ ನಮ್ ಗ್ರಾಮಸ್ಥ ಜನರಿಗೆ, ನಮ್ ತಂದೆ ತಾಯಿಗಳಿಗೆ ಓದು ಮುಖ್ಯ ಆಗಿರ್ಲೇ ಇಲ್ಲ. 2 ಹೊತ್ತಿನ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಾಗಿತ್ತು. ಯಾಕೆಂದ್ರೆ ಹಾಸಕ್ಕೆ ಹೊದಿಯಕ್ಕೆ ಸಾಕಷ್ಟು ಬಡತನ. ಹಂಗಾಗಿ ಇವರು MNSಕ್ಕೆ ಸಿದ್ದರಾಮಯ್ಯನವ್ರನ್ನ ಕಳಿಸ್ತಾರೆ ಅವರ ಅಪ್ಪ. ಆದ್ರೆ ಚುರುಕು ಹುಡುಗ. ಈ ಅಪ್ಪನ ಮನವೊಲಿಸಿ ಸಿದ್ದರಾಮಯ್ಯನವ್ರನ್ನ ಕ್ಲಾಸ್ಗೆ ಸೇರಿಸಿದ್ದು, 5ನೇ ಕ್ಲಾಸ್ಗೆ ಸೇರಿಸಿದ್ದು ಮಹಾದೇವ್ ಅವರು ಹೇಳಿದ ಹಾಗೆ ಅವ್ರ HM ಆಗಿದ್ದ, ಹೆಡ್ ಮಾಸ್ಟರ್ ಆಗಿದ್ದಂತಹ ರಾಜತ್ನವರು. ಅವರಿಗೆ ಶೈಕ್ಷಣಿಕವಾದ ಭದ್ರ ಬುನಾದಿಯನ್ನ ಹಾಕಿದವರು ಇನ್ನೊಬ್ಬ ಮೇಷ್ಟ್ರು ನಂಜೇಗೌಡರು. ಅವರು ವೀರ ಮಕ್ಕಳ ಕುಳಿತನ್ನು ಕೂಡ ಮಕ್ಕಳಿಗೆ ಕಳಿಸ್ತಿದ್ರಂತೆ. ಇದನ್ನ ಸಿದ್ದರಾಮಯ್ಯನವರು ಬಹಳ ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಾರೆ. ಮಾತ್ರವಲ್ಲ, ಒಂದೊಂದ್ ಸಾರಿ ಟಿವಿನಲ್ಲಿ ಆಗಾಗ ಅವ್ರು ಕುಣಿತ ಬಂದದ್ದನ್ನು ನಾನು ಕಂಡಿದ್ದೇನೆ, ಕುಣಿಯೋದನ್ನ ನೋಡಿದ್ದೇನೆ. ಆಮೇಲೆ ಮೈಸೂರಿಗೆ ಬರ್ತಾರೆ, SSLC ಓದ್ತಾರೆ. ಅದೇನ್ ದೊಡ್ಡ ಘನವಾರಿ ವಿಚಾರ ಅಲ್ಲ. ಘನವಾದ ವಿಚಾರ ಏನಪ್ಪಾ ಅಂದ್ರೆ, ಅವ್ರು ಆ ಕಾಲಕ್ಕೆ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾರೆ. ಸಿದ್ದರಾಮಯ್ಯನ ಹುಂಡಿಯಲ್ಲಿ ಮೈಸೂರಲ್ಲಿ ಫಸ್ಟ್ ಕ್ಲಾಸ್ ಎಲ್ಲಿ? ಆಗ ನಾವು ಓದೋ ಕಾಲಕ್ಕೆ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ಇವತ್ತಿನ ರ್ಯಾಂಕ್ ಇದ್ದಂಗೆ, ಈಕ್ವಲ್ ಟು ರ್ಯಾಂಕ್ ಇವತ್ತೊಂದು, ಹಂಗ್ ಪಾಸ್ ಆಗ್ಬಿಡ್ತಾರೆ. ಆಮೇಲೆ PUC BUC PSC ಅನ್ನ ಅವ್ರು ಮಾಡ್ತಾರೆ. MSCಗೆ ಅವರು ತಂದಂತಹ ಆದಾಯ ಪತ್ರದ ಪ್ರಮಾದದಿಂದಾಗಿ MSCಗೆ ಅವ್ರ ಸೀಟ್ ಸಿಗೋದಿಲ್ಲ, ಕೃಷಿಗೆ ಹೋಗ್ತಾರೆ. ನಿಜವಾದಂತಹ ಜೀವನ ಪಾಠ ಆರಂಭವಾದದ್ದು ಅವರು ಕೃಷಿಗೆ ನಿಂತ ಸಂದರ್ಭದಲ್ಲಿ. ಅಲ್ಲಿ ಸಿದ್ದರಾಮಯ್ಯನವರು ತಮ್ಮ ಜಮೀನನ್ನ ಒತ್ತುವರಿ ಮಾಡ್ಕೊಂಡಂತಹ ಒಬ್ಬ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಒತ್ತುವರಿ ಮಾಡ್ಕೊಂಡ್ರಿ ಅಂತ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ಪಂಚಾಯತಿಗೆ ದೂರು ಕೊಟ್ಟು ಊರ ಬಹಿಷ್ಕಾರವನ್ನ ಸಿದ್ದರಾಮಯ್ಯನಿಗೆ ಹಾಕಿಸ್ತಾರೆ. ಗ್ರಾಮಸ್ಥರ ದೃಷ್ಟಿಯಲ್ಲಿ ಇದು ಸಣ್ಣ ಘಟನೆ ನಿಜ. ಆದ್ರೆ
ಸಿದ್ದರಾಮಯ್ಯರ ಬದುಕಿನಲ್ಲಿ ಅದು ಬಹುದೊಡ್ಡ ತಿರುವನ್ನು ತಕ್ಕೊಳ್ತದೆ, ಹೊಸ ಆಯಾಮವನ್ನ ಅದು ನಿರ್ಮಿಸಿ ಕೊಡ್ತದೆ. ಅವರಿಗೆ ಅರ್ಥವಾಗ್ತದೆ ಮೇಲು ಜನರ ಅನ್ಯಾಯ ಹೇಗಿರ್ತದೆ, ನ್ಯಾಯ ಹೇಗೆ ಉಳ್ಳವರ ಪರ ಆಗಿರ್ತದೆ ಅನ್ನುವಂತಹ ಲೋಕ ಸತ್ಯದ ಅರಿವಾಗ್ತದೆ. ಬಹುಶಃ ಅವತ್ತು ಅವರು ವ್ಯವಸಾಯ ಮಾಡದೆ ಹೋಗಿದ್ರೆ ಕೋಪ ಮಾಡ್ತಂತ ಹಸಿದ ಕಾವು ಇದೆಯಲ್ಲ, ಮುಂದೆ ಹಿಂದುಳಿದ ವರ್ಗದವರೆಲ್ಲರ ಹಿತವನ್ನ ಕಾಯುವುದಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿ ಇದ್ದಿರ್ಬೇಕು ಅಂತ ನನಗೆ ಅನಿಸುತ್ತೆ. ಇನ್ನು ಎಲ್ಲೆಲ್ಲಿ ಓದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಎರಡು ಘಟನೆ ನಿಮ್ಗೆ ಹೇಳ್ಬೇಕು ನಾನು. ಆ ಊರಿನಲ್ಲಿ ನಾವೆಲ್ಲ ಹಳ್ಳಿನಲ್ಲಿ ಅಕ್ಷರ ಯಾರು ಗೊತ್ತಿರ್ತಿತ್ತು ಅಂತ ಹೇಳಿದ್ರೆ ಶಾನುಭೋಗನಿಗೆ. ಆ ಶಾನುಭೋಗ ಯಾವ ಜಾತಿಯವನಾಗಿರ್ತಿದ್ದ ಅಂತ ಹೇಳಿದ್ರೆ ಬ್ರಾಹ್ಮಣ ಜಾತಿಯವನೇ ಆಗಿರ್ತಿದ್ದ. ಏನು ಹುಟ್ಟಿದ್ದು ಕೆಟ್ಟಿದ್ದು ಸತ್ತಿದ್ದು ಎಲ್ಲದಕ್ಕೂ ಈ ಶಾನುಭೋಗನ ಅಪ್ಪನೇ ಬೇಕಾಗಿತ್ತು. ಅವನು ಇಲ್ಲದೆ ಒಂದು ಹುಡುಕಡ್ಡಿಯೂ ಕೂಡ ಆ ಕಡೆಗೆ ಜರುಗ್ತಾ ಇರ್ಲಿಲ್ಲ. ಪಾಪ ಸಿದ್ದರಾಮಯ್ಯ ತಂದೆನು ಕೂಡ ಲಾಗೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾನೆ ಅಂತ ಹೇಳಿ ಮಗನ ವಿಚಾರ ತಿಳಿಸ್ತಾರೆ. ಅವ್ರದ್ದು ಚೆನ್ನಪ್ಪ ಅಂತ ಬ್ರಾಹ್ಮಣದವರು. ಅವ್ರೇನ್ ಮಾಡ್ತಾರೆ, ಹುಡುಗನಿಗೆ ಲಾ ಓದಲು ಆಗತ್ತಾ, ಹಂಗ ಮಾಡಿ ಸೇರಿಸ್ಬಿಟ್ಟಿಯ ನೀನು, ಅವನು ಕೊರಗಿ ಬಿಡ್ತಾನೆ ಅಂತ ಹೆದರಿಸ್ಬಿಡ್ತಾನೆ. ಇಷ್ಟೇ ಸಾಕು ನಮ್ಮ ತಂದೆ ತಾಯಿಗಳಿಗೆ. ಅವ್ರ ಹಠಕ್ಕೆ ಅವ್ರದು ಬೇಡ ಓದೋದು ಬೇಡ, ಲಾ ಓದೋದು ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಹಠಕ್ಕೆ ಬೀಳ್ತಾರೆ. ನಾನ್ ನೀರ್ ಕುಡಿತಾ ಇದ್ದೀನಿ, ನೀವು ನೀರ್ ಕುಡಿಸೋದಿಲ್ಲ ನನಗೆ 1.5 ತಿಂಗಳಾಗಿಲ್ಲ ಹಾರ್ಟ್ ಸರ್ಜರಿ ಆಗಿ. ಆದ್ರಿಂದ ನಾನು ಆಗಾಗ ಸ್ವಲ್ಪ ನೀರು ಕುಡಿದ್ರೆ ನೀವು ಬೇಸರ ಪಟ್ಕೋಬೇಡಿ. ಊರ ಮುಖಂಡರನ್ನೆಲ್ಲ ಸೇರಿಸಿ ಪಂಚಾಯತಿ ಮಾಡಿಸಿ ಅವರು ಅಪ್ಪನ್ನ ಒಪ್ಪಿಸ್ತಾರೆ. ಸಿದ್ದರಾಮಯ್ಯ ಹಠ ಈಗೇನ್ ಕಡಿಮೆ ಆಗಿದೆಯೇ? ಹಠಮಾರಿ ಗಂಡು ಅಂದ್ರೆ ಅದು ಸಿದ್ದರಾಮಯ್ಯ. ಕಾಲೇಜಿಗೆ ಸೇರ್ಕೊಡ್ತಾರೆ. ಇಟ್ಲೆಗೂಡ್ನಲ್ಲಿ ಒಂದು ಹಾಲಿನ ರಾಮಣ್ಣವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಇವರು ರೂಮ್ ಮಾಡ್ತಾರೆ. ಇಲ್ಲಿ ಹಳ್ಳಿ ಬಂದ್ ಹುಡುಗರಿಗೆ ಏನೋ ಸ್ಟವ್ ಸೀಮೆಣ್ಣೆ ಸ್ಟವ್ನಲ್ಲಿ ಅನ್ನ, ಹೋಟೆಲ್ ತಂದ ಸಾಂಬಾರು, ಊಟ, ದಿನದ ಊಟ ಮುಕ್ತಾಯ ಆಯ್ತು. ಈ ಸಿದ್ದರಾಮಯ್ಯ ಕಿತಾಪತಿ ಗೊತ್ತೇ ಇದೆಯಲ್ಲ ನಮ್ಗೆ. ಗೆಳೆಯರ ಜೊತೆಗೂಡಿ ಸಿಗರೇಟ್ ಸೇದು ಕಲ್ತ್ಕೊಂಡ್ಬಿಡ್ತಾರೆ, ಗೀಸ್ಪಿಟ್ ಆಗ ಕಲ್ತ್ಕೊಂಡ್ಬಿಡ್ತಾರೆ, ಸೆಕೆಂಡ್ ಸಿನಿಮಾಗೆ ಬೇರೆ ಹೋಗ್ತಾರೆ. ದುಡ್ಡಲಿಂದ ಇಂತ ಹುಚ್ಚಿಡ್ಸ್ಕೊಂಡ್ಬಿಟ್ಟು ಕಾಸಲ್ಲಿ ತರ್ತಾರೆ ನೋಡಿ. ಅಂತ ಸಂದರ್ಭದಲ್ಲಿ ಅವರ ನೆರವಿಗೆ ಬಂದವರು ಅವ್ರ ತಾಯಿ ಬೋರಮ್ಮ. ಇದು ನಮ್ಮ ತಾಯಿದಿರ್ನ ನೋಡೋರು ಗೊತ್ತಾಗುತ್ತೆ. ಗಂಡನ್ ಗೊತ್ತಿಲ್ದೇನೆ ಹಾಲು, ಮೊಸರು, ಬೆಣ್ಣೆ, ಭತ್ತ, ರಾಗಿ ಎಲ್ಲ ಮಾರ್ಬಿಟ್ಟು ದುಡ್ಡನ್ನ ಪುಡಿಕು ಕಾಸನ್ನ ತಕೊಂಡು ಮಗನ್ಗೆ ಓದ್ತಾನೆ ಅಂತ ಕೊಡ್ತಾರೆ. ಅವರು ಹಿಂಗ್ ಖರ್ಚು ಮಾಡ್ಕೊಂಡ್ರಿಂದ ಪಾಪ ಆ ಹೆಣ್ಮಗಳು ಬೋರಮ್ಮನಿಗೆ ಗೊತ್ತಿರಕ್ಕಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನಾವು ತಾಯಿ ದೇವರು ಅನ್ನುವಂಥದ್ದು. ಲೋಕರೂಢಿ ಮಾತಿದೆ ನೋಡಿ, ಏನು ಅಂತ ಹೇಳಿದ್ರೆ, ತಂದೆ ಸತ್ ಹೋದ್ರೆ ಯಾವ ಮಕ್ಕಳನ್ನು ಅನಾಥರು ಅನ್ನೋದಿಲ್ಲ. ಗಂಡಸರು ತಿಳ್ಕೋಬೇಕು ಈ ವಿಚಾರವ. ತಾಯಿ ಸತ್ತೋದ್ರೆ ಆ ಮಕ್ಕಳನ್ನ ಮಾತ್ರ ಅನಾಥರು ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಪಾಲಿಗೆ ತಾಯಿ ಸರ್ವಸ್ವ. ತಾಯಿ ಎಂದರೆ ಪ್ರೀತಿ, ತಾಯಿ ಎಂದರೆ ಭರವಸೆ, ವಿಶ್ವಾಸಗಳ ಮಹಾಪೂರ. ಇನ್ನು ಸಿದ್ದರಾಮಯ್ಯನವರೆಲ್ಲ ಆಗ್ತದೆ. ಚಿಕ್ಕಬಳ್ಳಾಪುರ ಕಿರಿಯ ವಕೀಲರಾಗಿ ಸೇರ್ಕೊಂಡಿದ್ದು, ಉಪನ್ಯಾಸಕರಾಗಿ ವಿದ್ಯಾವರ್ಧಕ ಕಾಲೇಜಿನಲ್ಲಿ 3 ವರ್ಷ ಕೆಲಸ ಮಾಡಿದ್ದು, ಆಮೇಲೆ ಪಾರ್ವತಿಯಂತಹ ಸ್ವಾದಿಯನ್ನ ಅವರು ಮಡದಿಯಾಗಿ ಪಡೆದಿದ್ದು, ರಾಕೇಶ್ ಮತ್ತು ಯತೀಂದ್ರ ಮಕ್ಕಳನ್ನ ಹೊಂದಿದ್ದು, ಒಂದು ಕೌಟುಂಬಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿರುವಂತದ್ದೇ. ಇಲ್ಲಿ ನಾನು ಹೇಳ್ಬೇಕಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ರೆ ನೆಮ್ಮದಿಯಿಂದ ತಣ್ಣಗೆ ಬದುಕಬಹುದಿತ್ತು. ವಕೀಲಿಕೆಯಿಂದ ಸಮೃದ್ಧವಾದಂತ ಸಂಪತ್ತನ್ನ ಗಳಿಸಬಹುದಿತ್ತು. ಐಷಾರಾಮಿ ಜೀವನವನ್ನ ನಡೆಸಬಹುದಿತ್ತು. ಆದ್ರೆ ಸಿದ್ದರಾಮಯ್ಯರ ವ್ಯಕ್ತಿತ್ವ ಅದಲ್ಲ. ಅವರು ಆ ವೇಳೆಗಾಗಲೇ ಸಮಾಜಮುಖಿಯಾಗಿ ತೆರೆದುಕೊಂಡಿರ್ತಾರೆ. ಜನಸಾಮಾನ್ಯರ, ವಿಶೇಷವಾಗಿ ಅಲ್ಪಸಂಖ್ಯಾತರ, ದಲಿತರ, ಹಿಂದುಳಿದ ವರ್ಗದವರ, ತಳ ಸಮುದಾಯದ ಬದುಕಿನ ಸಮಸ್ಯೆಗಳ ಒಳ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಕಟ್ಟ ಅನುಯಾಯಿಯಾಗಿ, ರೈತ ಸಂಘದ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಾರೆ. ಆಗ ವರ್ತಮಾನದ ಆಗು ಹೋಗಿನ ಬಗ್ಗೆ ಒಂದು ಸ್ಪಷ್ಟ ತಿಳಿವಳಿಕೆಯನ್ನು ಗಳಿಸ್ಕೊಳ್ತಾರೆ.
ಸಮಾಜವಾದಿ ರಾಜಕಾರಣದ ಬಗ್ಗೆ ಅವರಿಗೆ ಖಚಿತತೆ ಇತ್ತು. ಸ್ವತಃ ಸಿದ್ದರಾಮಯ್ಯನವರು ಯಾಕೆ ಹಿಂಗೆ ಬಡವರ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಳಗಡೆ ಆ ಸಮಾಜವಾದಿ ತತ್ವ ಕೆಲಸ ಮಾಡ್ತಿರೋದಕ್ಕೆ ಅದನ್ನ ಚೆನ್ನಾಗಿ ಅಳವಡಿಸ್ಕೊಳ್ತಾರೆ. ಬಹುಶಃ ಆ ಕಾರಣದಿಂದಲೇ ಅವರು ವೀರೇಂದ್ರ ಪಾಟೀಲ್ರ ಸರ್ಕಾರದಲ್ಲಿ ಒಂದು ಘಟಿಸಿದ ಘಟನೆಗೆ ಅವರು ವಿರೋಧವನ್ನ ಪ್ರತಿಭಟನೆ ಮಾಡ್ತಾರೆ. ಜೆಪಿ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ತುರ್ತು ಪರಿಸ್ಥಿತಿಯ ಕರಾಳ ಮುಖಗಳನ್ನ ಜನರಿಗೆ ಪರಿಚಯ ಮಾಡಿ ಜನಜಾಗೃತಿಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲದರಲ್ಲೂ ಕೂಡ ಲಾಠಿ ಚಾರ್ಜ್ ಅನ್ನ ಅವ್ರು ಚೆನ್ನಾಗಿ ತಿನ್ಬೇಕಾಗತ್ತೆ. ಆದ್ರೆ ಅದರ ಫಲ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯವ್ರಿಗೊಂದು ವಿಷಯ ಗೊತ್ತಾಗತ್ತೆ. ಬಲಿಷ್ಠ ಜಾತಿಗಳ ಮತೀಯ ಶಕ್ತಿಗಳಿಗೆ ಪರ್ಯಾಯವನ್ನ ಸೃಷ್ಟಿಸದೆ ಏನೂ ಸಮಾಜದ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗ್ ಸಾಧ್ಯ ಅಂದ್ರೆ ರಾಜಕೀಯ ಶಕ್ತಿಯಿಂದ ಮಾತ್ರ ಸಾಧ್ಯ ಎನ್ನುವಂತಹ ಸತ್ಯ ದರ್ಶನ ಅವರಿಗೆ ಆಗ್ತದೆ. ಆಗ ಸೌಲಭ್ಯ ವಂಚಿತ ಸಮುದಾಯಗಳೆಲ್ಲವನ್ನು ಒಗ್ಗೂಡಿಸುವಂತಹ ಪ್ರಯತ್ನಕ್ಕೆ ಬರ್ತಾರೆ. ಮಾತ್ರವಲ್ಲ, ತಿಳ್ಕೋಬೇಕು, ತನ್ನನ್ನೇ ರಾಜಕೀಯ ಶಕ್ತಿಯಾಗಿ ಯಾರ ಡೋರ್ ಬರೆಯೋದಿಲ್ಲ, ಬರೆಯೋದಿಲ್ಲ, ಅವರು ತನ್ನನ್ನೇ ರಾಜಕೀಯ ಶಕ್ತಿಯನ್ನಾಗಿ ಅವಳು ರೂಪಿಸ್ಕೊಳ್ತಾರೆ. ಅದರ ಫಲ 1978ರಲ್ಲಿ ಅವರು ತಾಲೂಕ್ ಬೋರ್ಡ್ ಚುನಾವಣೆಯಲ್ಲಿ ಗೆಲ್ತಾರೆ. ಇವತ್ತಿನ ಒಂದು ಕಾರ್ಪೊರೇಟ್ ಚುನಾವಣೆಗೆ ನೀವು 2 ಕೋಟಿ ಇಲ್ದೇನೆ ಕಾರ್ಪೊರೇಟ್ ಚುನಾವಣೆಯಲ್ಲಿ ಗೆಲ್ಲಕ್ ಆಗೋದಿಲ್ಲ. ಆದ್ರೆ ಆಗ ಜನರೇ ಹೊಂದಿಸ್ಕೊಟ್ರಂತೆ ಅವರಿಗೆ ದುಡ್ಡನ್ನ. ಇನ್ ಚುನಾವಣಾ ಪ್ರಚಾರದ ವಾಹನ ಯಾವ್ದಪ್ಪ ಅಂತ ಹೇಳಿದ್ರೆ ವೈ ಮಹೇಶ ಅವ್ರ ಗೆಳೆಯ ಅವ್ರ ಸ್ಕೂಟರ್ ಚುನಾವಣಾ ವಾಹನ ಆಗಿ ಅಂತೂ ಗೆಲ್ತಾರೆ. ಜನಪ್ರೀತಿ ಅಂತ ಹೇಳಿದ್ರೆ ಅವರಿಂದ ಪಡೆಯೋದಿಲ್ಲ, ನಮ್ಮಿಂದ ನಾವು ಕೊಡುವಂಥದ್ದು. ಇವತ್ತಿಗೂ ಸಿದ್ದರಾಮಯ್ಯರ ಬಗ್ಗೆ ಆ ಪ್ರೀತಿ ಹಾಗೆ ಉಳಿದಿದೆ. ಅಲ್ಲಿಂದ ಆರಂಭವಾದ ಅವರ ರಾಜಕೀಯ ಜೀವನ ಅನೇಕ ಏರುಪೇರುಗಳನ್ನ ಹಾವು ಏಣಿ ಆಟವನ್ನ ಆಡ್ತಾ ಹೋಗ್ತಿದೆ. ಸ್ವಾರಸ್ಯದ ಸಂಗತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಗೆದ್ದಾಗ ಹಿಗ್ಲಿಲ್ಲ, ಸೋತಾಗ ಕೂಗ್ಲಿಲ್ಲ. ಒಂದು ಸಮಚಿತ್ತವಾದ ಮಹಾನುಭಾವ. ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರ ಸಿದ್ಧಾಂತಕ್ಕೆ ಸಿದ್ದರಾಮಯ್ಯನವರೇ ಸಾಕ್ಷಿಯಾಗಿ ನಿಂತ್ಕೊಂಡಿರ್ತಾರೆ. ಆದ್ರೆ ಅವ್ರ ಅಭಿಮಾನಿ ಬಳಗ ಇದೆಯಲ್ಲ ನಮ್ಗೆಲ್ಲ ಕೂಡ ಅವ್ರು ಸೋತಾಗ ಅತ್ತಿದ್ದುಂಟು, ಗೆದ್ದಾಗ ನಕ್ಕಿದ್ದುಂಟು. ಆ ಅಭಿಮಾನಿ ಬಳಗದಿಂದಲೇ ಮಧ್ಯಾಹ್ನ ಆದ್ರೂ ನೀವು ಕೂತಿದ್ದೀರಿ. 80ರಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಹಣದ ಮುಗ್ಗಟ್ಟು, ಅದೆಲ್ಲ ಕತೆ ತುಂಬಾ ಚೆನ್ನಾಗಿ ಬರ್ದಿದ್ರು ನಮ್ಮ ಮಹೇಶ. ಓದ್ಬಿಟ್ಟು ಆದ್ಮೇಲೆ ನನ್ಗೆ ಬಹಳ ರೋಮಾಂಚನ ಆಯ್ತು. ಮಹೇಶನ್ ಹೇಳ್ದೆ, ಬಹಳ ಚೆನ್ನಾಗಿ ಬರ್ದಿದ್ದಿ ಕಣನ ಅಂತ ಹೇಳ್ದೆ ನಾನು. 83ರ ವಿಧಾನಸಭೆ ಚುನಾವಣೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೋತಾರೆ. 3,500 ಓಟಿಂದ ಗೆಲ್ತಾರೆ. ಅದಕ್ಕಿಂತ ಸ್ವಾರಸ್ಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸ್ಪರ್ಧಿ ಆಗಿದ್ದವರು ಜಯದೇವರಾಜು ಅರಸು. ಅವರು ಹೇಳಿ ಕೇಳಿ ಅರಸು ಮನ ತೆರೆದವರು, ಕಾಸಿನ ದೊಡ್ಡ ಪೂಳ. ಅವರು ಬೆಂಬಲವಾಗಿ ಇದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ರಾಜಶೇಖರ ಮೂರ್ತಿ, ಗುರುಪಾದ ಸ್ವಾಮಿಯವರು. ಅವ್ರು ಯಾರು ಏನು ಅಂತ ನಾನು ಹೇಳ್ಬೇಕಾದ್ದು. ಇವರು ರಾಜಕೀಯ ಗುರು ಯಾರನ್ನಾಗಿ ಸ್ವೀಕರಿಸ್ತಾರೆ ಅಂದ್ರೆ ಜಾರ್ಜ್ ಫರ್ನಾಂಡಿಸ್ ಅವರು ತನ್ನ ರಾಜಕೀಯ ಗುರು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಕೊಳ್ತಾರೆ. ಯಾಕೆ? ಈ ಜಾರ್ಜ್ ಫರ್ನಾಂಡಿಸ್ ಅವರ ಒಡನಾಟದಿಂದ ಅವರ ರಾಜಕೀಯ ದಿಕ್ಕೇ ಬದಲಾಗಿ ಹೋಗ್ತದೆ. ಅವ್ರು ಬೆಂಗಳೂರಿನವರು ಮೂಲತಃ, ಆದ್ರೆ ಮಹಾರಾಷ್ಟ್ರದಲ್ಲಿ ಕಾರ್ಮಿಕ ನಾಯಕರಾಗಿದ್ರು ಜಾರ್ಜ್ ಫರ್ನಾಂಡಿಸ್. ಕೇಂದ್ರ ಸರ್ಕಾರದಲ್ಲಿ ಕೈಗಾರಿಕೆ ರಕ್ಷಣಾ ಸಚಿವರಾಗಿ, ರೈಲ್ವೆ ಸಚಿವರಾಗಿ ಅವರು ಅನುಭವವನ್ನ ಪಡೆದಿದ್ರು. ಅವರಿಂದ ರಾಜಕೀಯ ಪಟ್ಟುಗಳನ್ನ ಕಲ್ತ್ಕೊಂಡಂತಹ ಸಿದ್ದರಾಮಯ್ಯರು ರಾಜ್ಯ ರಾಜಕಾರಣದಲ್ಲಿ ಆ ಪಟ್ಟುಗಳನ್ನ ಪ್ರಯೋಗಿಸ್ತಾರೆ ಮತ್ತು ಯಶಸ್ವಿಯಾಗ್ತಾರೆ. ಹಾಗೆ ಗಟ್ಟಿಯಾಗಿ ಸಿದ್ದರಾಮಯ್ಯ ಇಲ್ಲದೆ ಹೋಗಿದ್ರೆ ಪಟ್ಟಬದ್ಧ ಹಿತಾಸಕ್ತಿಗಳನ್ನ ಅವ್ರನ್ನ ನುಂಗ್ಬಿಡ್ತಿದ್ವೋ ಏನು ನನಗ್ ಗೊತ್ತಿಲ್ಲ. ಇನ್ನು ರಾಮಕೃಷ್ಣ ಹೆಗಡೆ ಸಂಪುಟಕ್ಕೆ ಬಂದಾಗ ಅವ್ರು ಗೆಲ್ತಾರೆ. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗ್ತಾರೆ. ಆಮೇಲೆ ರೈಲ್ವೆ ಪಶುಸಂಗೋಪನೆ ಸಚಿವರಾಗ್ತಾರೆ. ಎಸ್.ಆರ್. ಬೊಮ್ಮಾಯಿ ಅವರಲ್ಲಿ ಸಾರಿಗೆ ಸಚಿವರಾಗ್ತಾರೆ. ಅವೆಲ್ಲ ಬಿಡಿ, ಗೆದ್ದವರಿಗೆ ಒಂದು ಸಚಿವ ಸ್ಥಾನ ಸಿಗ್ತದೆ. ಆದ್ರೆ ನನ್ನಂತವರಿಗೆ, ನಿಮ್ಮಂತವ್ರಿಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಾಮಾಜಿಕ ಮತ್ತು ರಾಷ್ಟ್ರೀಯ ಮನ್ನಣೆಗೆ ಪಾತ್ರವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಅವರ ಹಣಕಾಸು ಅಧಿಕಾರಿಯಾಗಿ ಮಂಡಿಸಿದಂತಹ ಬಜೆಟ್. ಮಹದೇವ್ ಅವರು ಆಗ್ಲೇ ಹೇಳಿದ್ರು, ಕುರಿ ಎಣಿಸಲು ಬಾರದವನು ಹಣಕಾಸು ಮಂತ್ರಿ, ಇವನೇನ್ ಬಜೆಟ್ ಮಂಡಿಸ್ತಾನೆ ಅಂತ ಹೇಳಿ ಬೇರೆ ಯಾರು ಅಲ್ಲ, ನಮ್ಮ ಮಾಧ್ಯಮದ ಮಿತ್ರರು ಟೀಕೆ ಮಾಡಿದ್ದು. ಅದಕ್ಕೆ ಸಿದ್ದರಾಮಯ್ಯ ಬಜೆಟ್ ಮುಖಾಂತರ ಉತ್ತರ ಕೊಡ್ತಾರೆ.
ತೆರಿಗೆಗೆ ಸಾಮಾನ್ಯರಿಗೆ ತೆರಿಗೆ ಹೊರೆ ಇಲ್ಲದೆ ಜನಪರ ಸ್ನೇಹಿ ಬಜೆಟ್ ಅನ್ನು ಅವರು ಮಂಡಿಸ್ತಾರೆ. ಅವರು ಮೊದಲು ಮಂಡಿಸಿದ ಆ ಬಜೆಟ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತದೆ. ಸಿದ್ದರಾಮಯ್ಯನವರೇನು ಎಕನಾಮಿಕ್ಸ್ ಓದ್ದವರಲ್ಲ, ಆರ್ಥಿಕ ತಜ್ಞರಲ್ಲ. ಆದ್ರೆ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಸರ್ವಲಕ್ಷಣಗಳು ಅವರಿಗೆ ಇದ್ವು. ನಮ್ಗೆಲ್ಲ ಬರ್ಬೇಕು ಅಂತ ಏನು ಇಲ್ಲ. ಆದ್ರೆ ಅಧಿಕಾರಿಗಳಿರ್ತಾರೆ, ನಮಗೆ ಆರ್ಥಿಕ ತಜ್ಞರಿರ್ತಾರೆ. ಅವರ ಜೊತೆಯಲ್ಲಿ ಸತತವಾಗಿ ಚರ್ಚೆ ಸಂವಾದಗಳನ್ನ ನಡೆಸುವುದರ ಮೂಲಕ ಅತ್ಯುತ್ತಮವಾದಂತಹ ಬಜೆಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅವ್ರು ತೋರಿಸ್ಕೊಡ್ತಾರೆ. ರೈತರ, ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತರ ಹಿತ ಕಾಯುವಂತಹ ಬಜೆಟ್ಗಳನ್ನು ರೂಪಿಸಿಕೊಟ್ಟು ಬಜೆಟ್ ಮಂಡಿಸುವುದರಲ್ಲಿಯೂ ಕೂಡ ಸಿದ್ದರಾಮಯ್ಯನವರೇ ಸಾಟಿ ಆಗ್ತಾರೆ. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಸರ್ಕಾರದ ಯಾವ ಚೆಕ್ಗಳು ಕೂಡ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಣಕಾಸು ಮಂತ್ರಿಯಾಗಿದ್ದಾಗ ಈಗೇನು ನನಗೆ ಗೊತ್ತಿಲ್ಲ, ಒಂದೇ ಒಂದು ಚೆಕ್ ಬೌನ್ಸ್ ಆಗ್ಲಿಲ್ಲ ಅನ್ನುವಂಥದ್ದೇ ಅವ್ರಿಗೆ ಆರ್ಥಿಕ ಬದ್ಧತೆಗೆ ಮತ್ತು ಹಣಕಾಸಿನ ಶಿಸ್ತಿಗೆ ಮತ್ತೆ ನಾಲಿಗೆ ತುದಿಯಲ್ಲಿ ಇಟ್ಟುಕೊಂಡಂತಹ ಅಂಶಗಳಿಗೆ ಹಿಡಿದ ಕೈಗನ್ನಡಿ. ರಾಷ್ಟ್ರ ಮಟ್ಟದಲ್ಲಿ ವಜೂಭಾಯಿ ವಾಲಾ ಅವರು ಗುಜರಾತ್ನಲ್ಲಿ 15 ಸಾರಿ ಬಜೆಟ್ ಅನ್ನ ಮಂಡಿಸ್ತಾರೆ. ಆದ್ರೆ ರಾಜ್ಯ ಮಟ್ಟದಲ್ಲಿ 15 ಸಾರಿ ಬಜೆಟ್ ಅನ್ನ ಮಂಡಿಸಿದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು. ಇನ್ನು 2 ಸಾರಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದು ಸ್ವಾರಸ್ಯವಾದ ಸಂಗತಿ. ದೇವೇಗೌಡರು ಪ್ರಧಾನಿಯಾದಂತಹ ಸಂದರ್ಭ ನಿಧಾನವಾಗಿ ಬಣ್ಣ ರಾಜಕೀಯ ತಲೆ ಎತ್ತಾ ಇತ್ತು. ಬಿಜೆಪಿಯನ್ನ ತಡೆಯಕ್ಕೆ ಅಂತ ಹೇಳಿ ತೃತೀಯ ರಂಗದವರು ಯಾರ್ಯಾರನ್ನ ಕೇಳೋರು ಯಾರು ಒಪ್ಕೊಳ್ಳಿಲ್ಲ. ತೃತೀಯ ರಂಗದವರು ದೇವೇಗೌಡರನ್ನ ಪ್ರಧಾನಿ ಆಗಿಸ್ತಾರೆ. ಅವಾಗ ಇಲ್ಲಿನ ಮುಖ್ಯಮಂತ್ರಿ ಗಾದಿ ಖಾಲಿ ಆಗ್ತದೆ. ಆಕ್ಚುಯಲ್ ಆಗಿ ಸಿದ್ದರಾಮಯ್ಯ ಅದು ಸಿಗ್ಬೇಕಾಗಿತ್ತು ಅದು. ಆದ್ರೆ ದೇವೇಗೌಡ ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ನಿನ್ ವಯಸ್ಸು ಇಲ್ಲ, ಇನ್ನ ಚಿಕ್ಕವನಿಗೆ ಕೂತ್ಕಪ್ಪ, ಇನ್ನು ಕಾಲ ಇದೆ ಅಂತ ಹೇಳ್ಬಿಟ್ಟು GH ಪಟೇಲ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಅವರು ಉಪ ಮುಖ್ಯಮಂತ್ರಿಯಾಗಿ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ. ಬಹುಶಃ ಆ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರೆ ಪಟೇಲ್ರ ಬದಲಾಗಿ, ಪಟೇಲ್ರ ಕತೆ ನಮ್ಗೆ ಗೊತ್ತಿದೆ, ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿದ್ರೆ ಇವತ್ತಿನ ನಾಡಿನ ಚಿತ್ರ ಬದಲಾಗೋಯ್ತಿತ್ತು. ಒಂದು ದೇಶೀಯ ಪ್ರಾದೇಶಿಕ ಪಕ್ಷ ಎಲ್ಲೆಲ್ಲೋ ನಿಂತು ಬಿಡ್ತಾ ಇತ್ತು. ಅದನ್ನ ತಪ್ಪಿಕೊಟ್ರು ಅವರು. 2004 ಚುನಾವಣೆ, ಅತಂತ್ರ ಫಲಿತಾಂಶ, ಸಮ್ಮಿಶ್ರ ಸರ್ಕಾರದ ಅನಿವಾರ್ಯತೆ. ಆಗ ಸಿದ್ದರಾಮಯ್ಯನವರು ಜನತಾ ದಳದ ರಾಜ್ಯ ಅಧ್ಯಕ್ಷರಾಗಿರ್ಬೇಕಾಗುತ್ತೆ. ಆಗಿದ್ರು ಅವರು. ರಾಜ್ಯಾಧ್ಯಕ್ಷರಾಗೋದು, ಮುಖ್ಯಮಂತ್ರಿ ಆಗೋದು ರೂಢಿಗತವಾಗಿ ಬಂದಂತಹ ಸಂದರ್ಭ. ಆಗ್ಲೂ ದೇವೇಗೌಡರು ಏನ್ ಮಾಡ್ತಾರೆ, ಧರ್ಮಸಿಂಗನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬಿಡ್ತಾರೆ. ಸಿದ್ದರಾಮಯ್ಯನವರಿಗೆ ಈಗ ಒಳಸತ್ಯ ಗೊತ್ತಾಗುತ್ತೆ. ಓಟು ಮಾತ್ರ ದಳ ಸಮುದಾಯದವರು, ಅಧಿಕಾರಕ್ಕಲ್ಲ ಅನ್ನುವಂತಹ ಸತ್ಯ ಅರ್ಥ ಅವ್ರ ಪಕ್ಷ ಬಿಡಬೇಕು ಅಂತ ಹೋಗ್ತಾರೆ. ಆದ್ರೆ ಅವ್ರ ಹಿತೈಷಿಗಳು ಬಿಡೋದಿಲ್ಲ. ಅದ್ರ ಮುಂದಕ್ಕೇನೆ ಅವರು ಒಂದು ಶಕ್ತಿಯಾಗಿ ತಾನೇನು ಅಂತ ಹೇಳಿ ತೋರಿಸ್ಕೊಳ್ತಾರೆ. ಆದಂತಹ ಅನ್ಯಾಯ, ಮುಖ್ಯಮಂತ್ರಿ ಹುದ್ದೆಯನ್ನ ತಪ್ಪಿಸಿದ ಅನ್ಯಾಯವನ್ನ ಜನಶಕ್ತಿಯಾಗಿ ಮಾರ್ಪಡಿಸುವಂತಹ ನಿರ್ಣಯವನ್ನ ಸಿದ್ದರಾಮಯ್ಯನವರು ಕೈಗೊಳ್ತಾರೆ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವನ್ನ ಅವರು ರೂಪಿಸ್ತಾರೆ. ನನ್ನ ಮಾತಿನ ಕೊನೆಗೆ ಬರ್ತಾ ಇದ್ದೇನೆ. ರೂಪಿಸ್ತಾರೆ. ದೇವೇಗೌಡರು ಏನ್ ಮಾಡ್ತಾರೆ, ತಮ್ಮ ಪಕ್ಷ ಹಿತವನ್ನ ಮುಂದಕ್ಕೆ ಇಟ್ಕೊಂಡು ರ್ಯಾಲಿಗೆ ಸಿದ್ದರಾಮಯ್ಯ ಹೋಗಂಗೆ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಉಪಮುಖ್ಯ ಸ್ಥಾನದಿಂದ ಕಿತ್ತಾಕ್ತೀವಿ, ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಹೆದರಿಸ್ತಾರೆ. ಆದ್ರೆ ಕಾಲ ಮಿಂಚು ಹೋಗಿತ್ತು. ಇದನ್ನೆಲ್ಲವನ್ನು ಸಹಿಸಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇರಲಿಲ್ಲ. ನನಗೆ ಅಧಿಕಾರ ಮುಖ್ಯ ಅಲ್ಲ, ಅಹಿಂದ ವರ್ಗಗಳ ಹಿತ ಮುಖ್ಯ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಮೇಲು ವರ್ಗದ ಹುನ್ನಾರಗಳನ್ನ, ತಂತ್ರಗಳನ್ನ ಎಳೆಯಾಗಿ ಆ ಜನಸಾಮಾನ್ಯರ ಮುಂದೆ ಇಡ್ತಾರೆ. ಅವರಲ್ಲಿ ರಾಜಕೀಯ ಜಾಗೃತಿಯನ್ನ ಮೂಡಿಸ್ತಾರೆ. ವರ್ತಮಾನದ ವ್ಯವಸ್ಥೆಯ ತಂತ್ರವನ್ನ ಸಚಿತ್ರವಾಗಿ ಬಿಡಿಸ್ಬಿಡ್ತಾರೆ. ಅಲ್ಲಿ ಸೇರಿದ್ದವರು ನಾವು ನೀವೇ ಲಕ್ಷೋಪಲಕ್ಷ ಜನ. ಸಿದ್ದರಾಮಯ್ಯ ಮಾತಿದೆಯಲ್ಲ, ಅದ್ ಕೇಳಕ್ಕೆ ಒಂಥರ ಚಂದ. ಅದು ಚೆನ್ನಾಗಿ ತಣ್ಣಗೆ ಎಲ್ಲ ಕೇಳ್ಕೋತಾರೆ. ಅವರ ಮಹಾಶಕ್ತಿಗೆ ಜನತೆ ನಡೀತದೆ. ಅವರು ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಎನ್ನುವಂತಹ ತೀರ್ಪನ್ನ
ಕೊಡ್ತಾರೆ, ಪ್ರೀತಿಸ್ತಾರೆ. ಇಂಥ 3 ಸಮಾವೇಶಗಳು ನಡೀತವೆ. ಅದಕ್ಕೆ ಕಿರೀಟಪ್ರಾಯವಾಗಿ ಅವರ 75ನೇ ಹುಟ್ಟು ಹಬ್ಬ ಸಿದ್ದರಾಮೋತ್ಸವವನ್ನು ನಾವು ನೆನಪಿಸ್ಕೊಳ್ಬೇಕು. ಈ ಅಹಿಂದ ಫಲಶ್ರುತಿಗೆ 2013ರಲ್ಲಿ ಮತ್ತು 23ರಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದದ್ದು. ಅದಕ್ಕೆ ಮುಂದೆ 2006ರ ಚುನಾವಣೆಯನ್ನ ನಿಮಗೆ ನೆನಪಿಗೆ ತರ್ತೀನಿ. ಅದೊಂದು ಉಪಚುನಾವಣೆ. ಅದು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಕಥನ. ಪುಸ್ತಕ ಓದಿದೀವಿ. ಅಧಿಕೃತ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿದಂತಹ ಸಮಯ. ಅವರು ಪ್ರತಿಸ್ಪರ್ಧಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ JDS ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಶಿವಬಸಪ್ಪನವರು ಲಿಂಗಾಯತರು ನನಗೆ ಗೊತ್ತಿದ್ದಂಗೆ ಅಲ್ಲೇನಪ್ಪ. ಆದ್ರಿಂದ ಬಹಳ ದೊಡ್ಡ ಕೂಡ ಅವ್ರ ಗುತ್ತಿಗೆದಾರರಾಗಿ ಸಂಪತ್ತಿತ್ತು ಅವ್ರಿಗೆ. ಜಿದ್ದಿನ ಹೋರಾಟ. ಆಗ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು. ಈ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸುವ ಎಲ್ಲ ಸಾಧ್ಯತೆ ಇತ್ತು. ಎಲ್ಲ ಸೂಚನೆಗಳನ್ನ ಜನ ಕಂಡಿದ್ರು. ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅಂತ ಹೇಳಿ ಜನ ತಿಳ್ಕೊಬಿಟ್ಟಿದ್ರು. ಸಿದ್ದರಾಮಯ್ಯನವರು ಸೋತು ಬಿಡ್ತಾರೆ ಅಂತ ಹೇಳಿ ಆತಂಕ, ಭಯ ಅವರ ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ, ಚಿಂತಕರಿಗೆ, ಸಾಹಿತಿಗಳಿಗೆ. ವಿಷಯ ತಿಳಿದ ಸೋನಿಯಾ ಗಾಂಧಿ ಒಬ್ಬರು IAS ಆಫೀಸರ್ ಪೀಟರ್ ಅನ್ನ ಚುನಾವಣಾ ವೀಕ್ಷಕರಾಗಿ ಇಲ್ಲಿಗೆ ಕಳಿಸ್ತಾರೆ. ಆತ ಖಡಕ್ ಮನುಷ್ಯ. ಚುನಾವಣೆಯ ನಿಮ್ ಪೇಪರ್ ಅಲ್ಲಿ ಓದಿರ್ಬೇಕು. ಒಂದೂವರೆ ದಿನ ಜಿಂಕೆ ಕುಮಾರಣ್ಣನ ಯಾವ್ದೋ ತೋಟದಲ್ಲಿ ಕುಮಾರಣ್ಣ ಓಡಿಸ್ಬಿಡ್ತಾರೆ ಪೀಟರ್. ಅಷ್ಟು ಅಕ್ರಮಗಳನ್ನ ತಡೆಯುವಂತಹ ತಡೆದಿದ್ರಿಂದಲೇ ಸಿದ್ದರಾಮಯ್ಯನವರು 257 ಓಟುಗಳಿಂದ ಅವರು ಗೆಲ್ತಾರೆ. 250 ಓಟು ಮಹಾ ಓಟು ಅಲ್ಲ ಗೆಲ್ಲೋದು. ಆದರೆ ಟಿವಿ ಮುಂದೆ, ರೇಡಿಯೋ ಮುಂದೆ ಕೂತಂತಹ ಈ ಅಭಿಮಾನಿಗಳನ್ನ ಆ ಚುನಾವಣೆಯ ಏರುಪೇರು ಅವರು ಮುನ್ನಡೆ ಹಿನ್ನಡೆ ಮುನ್ನಡೆ ಹಿನ್ನಡೆ ಇವ್ ನೋಡ್ಕೊಂಡು ಕೂತ್ಕೊಂಡು BP ಹೆಚ್ಚಾಗ್ಬಿಡ್ತು ನಮ್ಗೆಲ್ಲ. ಹಂಗಾಗ್ಬಿಟ್ಟು ಅದು ತುದಿಗಾಲಲ್ಲಿ ಅಭಿಮಾನಿಗಳನ್ನ ನಿಲ್ಲಿಸಿದಂತಹ ರೋಚಕವಾದ ಚುನಾವಣೆ ಅಂತ ಹೇಳಿದ್ರೆ ದಟ್ ಇಸ್ 2006ರ ಚುನಾವಣೆ. ಮತ್ತೆ ಬಳ್ಳಾರಿ ಪಾದಯಾತ್ರೆಯನ್ನ ಇದು ಪೂರಕವಾಗಿ ನಾನು ಹೇಳ್ಬೇಕು. ಅವಾಗ ಬಿಜೆಪಿ ಸರ್ಕಾರ ಇರ್ತದೆ. ಬಿಜೆಪಿ ಸರ್ಕಾರ ಬಂದದ್ದು ಹೆಂಗೆ ಅನ್ನೋದು ನಮ್ಗೆ ಗೊತ್ತಿದೆ. ಬಂದಿದ್ದು ಹೆಂಗೆ ಅಂತ ನಮ್ಗೆ ಗೊತ್ತಿದೆ. ಇವರು ರೆಡ್ಡಿ ದೊರೆಗಳ ಅಡಿಯಲ್ಲಿ ಬಿಜೆಪಿ ಸರ್ಕಾರವನ್ನ ತಂದು ಬಿಡ್ತಾರೆ. ಅದರಲ್ಲಿ ಒಬ್ಬ ಶಾಸಕ ಸುರೇಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಈ ಸಿದ್ದರಾಮಯ್ಯನವರು ಸುಮ್ಮನಿರ ಪಾಯಿ ಅಲ್ಲ. ಈ ಸಚಿವರುಗಳು ಎಲ್ಲ ಕ್ಷೇತ್ರದಲ್ಲಿ ಕೂಡ ಅನುಭವ ಇತ್ತು ಅವ್ರಿಗೆ. ಹಂಗಾಗಿ ಸಿಂಹಸ್ವಪ್ನವಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಅವರು ಚಳಿ ಬಿಡಿಸ್ತಾರೆ. ಸಿದ್ದರಾಮಯ್ಯ ಇದ್ದಾರೆ ಅಂದ್ರೆ ಈ ಸಚಿವರಿಗೆ ಹೆದರಿಕೆ ಹುಟ್ಟುವಂತ ಕೆಲಸವನ್ನ ಮಾಡ್ಬಿಡ್ತಾರೆ. ಆಗ ಆ ಸುರೇಶ್ ಅನ್ನುವಂತಹ ಶಾಸಕ ಏನ್ ಮಾಡ್ತಾರೆ, ಬಳ್ಳಾರಿಗೆ ಬಂದು ನಿಮ್ ಕೈ ನೋಡ್ಕೋತೀನಿ ಅಂತ. ಸಿದ್ದರಾಮಯ್ಯನ ಸ್ವಭಾವ ಗೊತ್ತದಲ್ಲ ಎಲ್ಲರಿಗೂ. ನನ್ನೊಮ್ಮೆ ಅವರು ತಡೆ ಕಟ್ಟಿ ನಿಂತೇ ಬಿಡ್ತಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ 330 ಕಿಲೋಮೀಟರ್ ಪಾದಯಾತ್ರೆ, ಐತಿಹಾಸಿಕವಾದಂತ ಪಾದಯಾತ್ರೆ. ಅದು ಪಾದಯಾತ್ರೆ ನಿರ್ಣಯ ಆಗೇ ಬಿಡ್ತದೆ, ನಡೀತಾ ಇರ್ತಾರೆ. ಅಲ್ಲಿ ಊಟ ಉಪಚಾರ ಯಾರ ದುಡ್ಡು ಅಲ್ಲ, ಜನರೇ ಊಟಕ್ಕೆ ಉಪಚಾರ ಉಸ್ತುವಾರಿಯನ್ನು ಮಾಡ್ತಾರೆ. ಅಲ್ಲಿರುವಂತಹ ಶಾಲೆಗಳೇ ಇವರಿಗೆ ವಾಸ್ತವ್ಯ ಸ್ಥಳವಾಗಿ ಬಿಡ್ತದೆ. ಅದಕ್ಕಿಂತ ಹೆಚ್ಚಾಗಿ ಸಂಜೆ ಆಯ್ತು ಅಂತ ಹೇಳಿದ್ರೆ ನಡೆದು ದಲಿತ ನಾಯಕರ ಕಾಲುಗಳಿಗೆ ಮಸಾಜ್ ಮಾಡ್ತಿದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ಅಭಿಮಾನಿಯ ಜನ. ಎಂತ ಅದ್ಭುತವಾದಂತಹ ದೃಶ್ಯ ಇದು, ಹೃದಯ ಸ್ಪರ್ಶಿಯಾದಂತಹ ದೃಶ್ಯ. ಆ ವಿಚಾರ ದೇಶಕ್ಕೆ ಪ್ರಚಾರ ಆಯ್ತು, ಅದು ಬೇರೆ ವಿಚಾರ. ಹಂಗ ನೋಡಿದ್ರೆ ಸಿದ್ದರಾಮಯ್ಯನವರು ತುಂಬಾ ಪುಣ್ಯವಂತರು. ಅವ್ರೀಗ ಒದ್ದಾಡ್ತಾ ಇದ್ದಾರೆ ಈ 23ರಲ್ಲಿ. ಅದಕ್ಕೆ ನಾನು ಇವ್ರ ಹತ್ರ ಹೇಳ್ತಾ ಇದ್ದೆ, ನಾನು ಏನು ಅಂತ ಹೇಳಿದ್ರೆ, ಪ್ರಶ್ನೆಗೆ ಉತ್ತರವನ್ನ ಸಿದ್ದರಾಮಯ್ಯ ಕೊಟ್ಟು ಎಷ್ಟು ಅಂತ ಪ್ರಶ್ನೆಗೆ ಉತ್ತರ ಕೊಡೋದ್ರಿ. ಎಲ್ಲರೂ ಸೇರ್ಕೊಂಡು ಕೊಡ್ಬೇಕು. ಸಚಿವರು ಏನ್ ಮಾಡ್ತಿದ್ದಾರೆ ಅವರು, ಎಲ್ಲರೂ ಕೊಡುವಂತದ್ದಾಗ್ಬೇಕು. ಆಗ ಒಂದು ಪಕ್ಷವನ್ನ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ, ವಿಪಕ್ಷಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಅಹಿಂದ ಇದೆಯಲ್ಲ, ಅವರೊಂದಿನ ಅವ್ರನ್ನ ಕೈ ಬಿಟ್ಟಿಲ್ಲ. ಈಗ 2ನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭ ಇಲ್ಲಿ ನಾನು ನೆನಪಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಆ ಕಂಠೀರವ ಸ್ಟೇಡಿಯಂ ಎದುರಿಗೆ ನನ್ನ ನಾದ್ನಿ ಮನೆ.
ಆ ರಸ್ತೆ ಇದು ಸ್ಟೇಡಿಯಂ, ಆ ರಸ್ತೆ ದಾಟಿದ್ರೆ ನಮ್ಮ ಮನೆ, ನನ್ನ ನಾದಿನಿ ಮನೆ. ನಾನ್ ನೋಡೋಣ ಅಂತ ಅಲ್ಲಿ ಒಳಗಡೆ ಹೋಗ್ಬೇಕಾಗತ್ತೆ, ನೋಡೋಣ ಅಂತ ಹೋದ್ರೆ ರಾತ್ರಿ ದೊಡ್ಡ ಫುಟ್ಪಾತ್ ಇದೆ ಅಲ್ಲಿ. ಅಲ್ಲೆಲ್ಲ ರಾತ್ರಿಗೆಲ್ಲ ಜನ ಮಲಗಿದ್ರು. ಜನವೂ ಜನ ಜನ ಜನ. ನಮ್ ಸಿದ್ಲಿಂಗಯ್ಯನವರು ಜಲದಂತೆ ಜನ ಅಂತ ಹೇಳಿ, ನೀರಂತೆ ಬಂದ್ರು ಅಂತ ಒಂದು ಪದ್ಯ ಬರೀತಾರೆ ಸಿದ್ಲಿಂಗಯ್ಯನವರು. ಹಂಗೆ ಜನ ಜನ, ಎಲ್ಲ ಹೋಟೆಲ್ಗಳು ತುಳುಕ್ತಾ ಇದ್ವು. ಅಷ್ಟರ ಮಟ್ಟಿಗೆ ನಾನು ಯಾವತ್ತೂ ಅಂತ ಜನವನ್ನ ಕಂಡಿಲ್ಲ ಮಲ್ಗೆದ್ರು ಅವ್ರಿಗೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಸಿಗ್ತಾರೆ ಅಂತ ಅನ್ಬಹುದು. ಆದ್ರೆ ಅದಾದ ಮೇಲೆ ಮಹದೇವರು ಚೆನ್ನಾಗಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಅವರು ತನ್ನೊಳಗಿನ ಅರಸುವನ್ನ ಹೊರಗಿಡ್ತಾರೆ, ತನ್ನ ಒಳಗಿನ ಬಸವಣ್ಣನ ಕಾಯಕ ತತ್ವವನ್ನ ಅನಾವರಣ ಮಾಡ್ತಾರೆ. ಸಂಪುಟ ಸಭೆಯನ್ನ ಕರೀತಾರೆ. ಈ ಭಾಗ್ಯಗಳನ್ನ ಅವರು ಹಲವಾರು ಕೊಡುಗೆಗಳನ್ನ ಅವರು ಘೋಷಣೆಯನ್ನ ಮಾಡ್ತಾರೆ. ಅದು ಯಾವ್ಯಾವುದು ಅಂತ ಹೇಳಿ ಶಿವಸ್ವಾಮಿ ಹೇಳಿದ್ರು, ನಾನು ಪುನರುಕ್ತಿಗೆ ಹೋಗೋದಿಲ್ಲ. ನನಗೆ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿದ್ರೆ ಅನ್ನಭಾಗ್ಯ, ಬಡವರ ಒಟ್ಟು ಒಂದು ಮಾತನ್ನ ಹೇಳಬೇಕು ಅಂದ್ರೆ, ಸಿದ್ದರಾಮಯ್ಯ ಬಡ ವರ್ಗಾತೀತವಾಗಿ ಜಾತ್ಯತೀತವಾಗಿ ಬಡವರ ಪಾಲಿನ ಭಾಗ್ಯದಾತ. ಅದಂತೂ ನಿಜ. ಅವರ ಬದುಕಿನಲ್ಲಿ ಹೊಸ ಬೆಳಕನ್ನ ಚೆಲ್ಲಿದಂತಹ ನೇತಾರ. ನನಗೆ ಅನ್ನಭಾಗ್ಯ ಯಾಕಿಷ್ಟ ಆಯ್ತು ಅಂತ ಹೇಳಿದ್ರೆ, ನಾನು ಆಗ್ಲೇ ಹಿಂದೆ ಹೇಳ್ದಂಗೆ ಅವರ ಐಷಾರಾಮಿಯಾಗಿ ಇರ್ಬೋದಿತ್ತು, ಆದ್ರೆ ಸಿದ್ದರಾಮಯ್ಯವ್ರಿಗೆ ಹಸಿವು ಏನು ಅನ್ನುವಂಥದ್ದು ಗೊತ್ತಿತ್ತು. ಶ್ರೀಮಂತರ ಅನ್ನಕ್ಕೂ ಬಡವರ ರಾಗಿ ಮುದ್ದೆಗೂ ವ್ಯತ್ಯಾಸ ಅವ್ರಿಗೆ ಗೊತ್ತಿತ್ತು. ಈ ಮೇಲುವರ್ಗದ ದೌರ್ಜನ್ಯದ ಪರಿಚಯ ಅವರಿಗೆ ಇತ್ತು. ಇವನ್ನೆಲ್ಲ ಬಡವರ ಬುಡಕಟ್ಟು ಜನಾಂಗವನ್ನ ಅವ್ರು ನೋಡಿದ್ರು. ನಾನು ಕ್ಷೇತ್ರ ಕಾರ್ಯವನ್ನ ಮಾಡಿ ನಾನು ನೋಡಿದ್ದೇನೆ ಬುಡಕಟ್ಟು ಜನರ ಬದುಕು ಹೇಗಿದೆ ಅನ್ನೋದನ್ನ. ಹಾಗಾಗಿ ಹಸಿವನ್ನ ನೀಗಿಸಿದ್ರೆ ಅವ್ರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬಹುದು ಅನ್ನುವಂತಹ ಅವರ ದೂರ ದೃಷ್ಟಿ, ಸೂಕ್ಷ್ಮವಾದಂತಹ ಅವಲೋಕನ ಅನ್ನಭಾಗ್ಯವನ್ನ ತರ್ತದೆ. ಇದು ಎಲ್ಲರಿಗೂ ಗೊತ್ತಾಗಲ್ಲ. ಹಸಿವು ಅಂದ್ರೆ ಏನು ಅಂತ ಹೇಳಿ ಯಾರಿಗೆ ಪರಿಚಯ ಇರ್ತದೋ ಅವರಂತವರಿಗೆ ಮಾತ್ರ ಅನ್ನಭಾಗ್ಯ ಕೊಡ್ಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆ ಸಾಧ್ಯ ಆಗುದಿಲ್ಲ. ಗಾಂಧೀಜಿಯವರನ್ನ ನಾವು ನೆನೆಸ್ಕೊಳ್ತೇವೆ. ಗಾಂಧೀಜಿಯವರನ್ನ ಅಸ್ಪೃಶ್ಯತೆಯ ಹೋರಾಟಗಾರರಾಗಿ ಅಸ್ಪೃಶ್ಯತೆಯನ್ನು ಕುರಿತು ಗಾಂಧೀಜಿಯವರು ಮಾತಾಡ್ತಾರೆ ಆ ಕಾಲಘಟ್ಟದಲ್ಲಿ. ಇವತ್ತಿಗೂ ನಾನು ಹೇಳ್ತೀನಿ, ಗಾಂಧೀಜಿ ಇರ್ಲಿ, ಅವತ್ತಿನ ಸಮಕಾಲೀನ ರಾಜಕಾರಣಗಳಿಕೊಂಡು ಇವತ್ತಿನ ಇರುವಂತಹ ರಾಜಕಾರಣಿಗಳು ಸಿದ್ದರಾಮಯ್ಯನವರು ಬಿಟ್ರೆ ಯಾರಿಗೂ ಹಸಿವು ಅಂದ್ರೆ ಗೊತ್ತಿಲ್ಲ, ಅನ್ನ ಭಾಗದ ಪ್ರಶ್ನೆಯನ್ನೇ ಗೊತ್ತಿಲ್ಲ. ಅಸ್ಪೃಶ್ಯತೆ ಅವತ್ತು ಇದೆ, ಪ್ರಮಾಣ ಭೇದಗಳಿಂದ ಬೇರೆ ಬೇರೆ ವಿಕೃತ ಸ್ವರೂಪವನ್ನ ಪಡ್ಕೊಂಡು ಇವತ್ತಿದೆ. ಆದ್ರೆ ಹಸಿವನ್ನು ನೀಗಿಸೋದಿದೆಯಲ್ಲ, ಅದು ದೊಡ್ಡ ಸಂಗತಿ. ಒಂದು ಇಂದಿರಾ ಕ್ಯಾಂಟೀನ್ ಆ ದಿಕ್ಕಿನಲ್ಲಿ ಒಂದು ದಾಸೋಹ ಕ್ಷೇತ್ರ. ಆದ್ರಿಂದಲೇ ಅನ್ನರಾಮಯ್ಯ ಅಂತ ಹೇಳೋದು. ನನ್ನಂತಹ ಅನೇಕರು ಇವತ್ತು ಒಂದು ದೊಡ್ಡ ಸ್ಥಾನವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರಂತರಿಂದ. ಸಿದ್ದರಾಮಯ್ಯ ಇಲ್ಲದೆ ಹೋಗಿದ್ರೆ, ನಾನು ಆರಂಭದಲ್ಲಿ ಹೇಳಿದೆ, ಸಿದ್ದರಾಮಯ್ಯನವರು ಇಲ್ಲದೆ ಹೋಗಿದ್ರೆ ನಮ್ಮ ಪುನಾನೆ ನಾನು ವಿಸಿ ಆಗ್ತಿರ್ಲಿಲ್ಲ. ನನಗೆ ಜನಬಲವಿಲ್ಲ, ಧನಬಲವಿಲ್ಲ, ಜಾತಿ ಬಲವೂ ಇಲ್ಲ, ಜೊತೆಗೆ ಹೆಣ್ಮಗಳು. ಆದ್ರೆ ನನ್ನ ಗಟ್ಟಿತನ ಏನು ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಗೊತ್ತಿದ್ರಿಂದ ಆ ಪ್ಯಾನಲ್ ನಲ್ಲಿ ಅಲ್ಲಿ ಬಂದಾಗ H.C. ಮಹದೇವಪ್ಪ ಇವಾಗ ಸಾಕ್ಷಿ ಹೇಳ್ತಾ ಇದ್ರು, 1, 2, 3 ಇವ್ರ ಬೇರೆ ಹೆಸರಿದೆ, ಇವ್ನು ಮಾಡ್ಬೇಕಪ್ಪ ಗಟ್ಟಿಗಿತ್ತಿ, ಇದು ಸಿದ್ದರಾಮಯ್ಯನ ಮಾತು ಹಂಗೆ ಅಂದ್ರು. ನಮ್ಗೆ ಏನ್ ಅನ್ಸುತ್ತೆ, ಈ ಅಪ್ಪನ ಒರಟು ಭಾಷೆ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಆ ಒರಟು ಮಾತಿನಲ್ಲಿ ಆ ಏಕವಚನದಲ್ಲಿ ಮಾನವೀಯತೆ ಇರ್ತದೆ, ಪ್ರೀತಿಯ ಸ್ಪರ್ಶ ಇರ್ತದೆ ಅಂತ ಹೇಳಿ ನಾವು ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ. ಆ ದೇವರನ್ನ ನಾವು ಬಹುವಚನದಲ್ಲಿ ಕರೆಯುವುದಿಲ್ಲ, ಏಕವಚನದಲ್ಲೇ ಕರೆಯೋದು. ಅಂದ್ರೆ ನಿನ್ನ ಮನುಷ್ಯ ಸಂಬಂಧಗಳ ತೀವ್ರತೆಗೆ ಅವರು ಏಕವಚನವನ್ನ ಪ್ರಯೋಗ ಮಾಡ್ತಾರೆ, ಒರಟುತನವನ್ನ ಅವರು ಪ್ರದರ್ಶನ ಮಾಡ್ತಾರೆ. ನಾನು ಮೊನ್ನೆ ತಾನೆ ನನ್ನ ಮಾತಿಗೆ ಬಂದೆ, ಇನ್ನೊಂದೇ ನಿಮಿಷದಲ್ಲಿ ಮುಗ್ತೀನಿ. ನಾನು ಮೊನ್ನೆ ತಾನೆ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ರು. ಟಿವಿನಲ್ಲಿ ಬಹಳ ಚೆನ್ನಾಗಿ ನನ್ನನ್ನೇ ತೋರಿಸಿದ್ರು. ನಾನೇನ್ ಸುಂದ್ರಿಯನ್ನಲ್ಲ, ಆದ್ರೂ ತೋರ್ಸಿದ್ರು. ಯಾಕೆ ತೋರ್ಸಿದ್ರು ಅಂದ್ರೆ, ಸಿದ್ದರಾಮಯ್ಯ ನಾನು ಹೋದ ತಕ್ಷಣ ಏನಮ್ಮ ಅಂತ ಏನಿಲ್ಲ ನಾನು ಹೇಳ್ದೆ, ನೋಡಿ ಅವಾಗ ವೈಸ್ ಚಾನ್ಸಲರ್ ಮಾಡಿದ್ರಿ ನೀವು, ಈಗ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ, ಇದಕ್ಕೆಲ್ಲ ನೀವೇ ಕಾರಣ ಅಲ್ವೇ ಅಂತ ಹೇಳಿ ಅವ್ರ ಭುಜ ಕಟ್ಕೊಂಡು ನಕ್ಕೋದಿದೆಯಲ್ಲ, ಹಂಗೆ ನಕ್ಕಿ ನನ್ನ ಬೆನ್ನು ತಟ್ಟಿ ಕೂರಿಸಿದಂತಹದ್ದು ಇದ್ ಕಡೆ DKC, ಇದ್ ಕಡೆ ಸಿದ್ದರಾಮಯ್ಯ ಶಾಲೆ ಓದಿಸಿ ಸನ್ಮಾನ ಮಾಡಿಸಿದ ಪ್ರಸಂಗ ಇದೆಯಲ್ಲ, ಅದು ಟಿವಿನಲ್ಲಿ ಬಂತು.
ಬಹಳ ಖುಷಿ ಆಯ್ತು. ಬಹುಶಃ ನಮ್ಮ ಅಪ್ಪ ಹೋದ್ರು ಬದುಕಿದ್ರೆ ಅದನ್ನ ನೋಡಿದ್ರೆ ಇನ್ನೆಷ್ಟು ಸಂತೋಷ ಪಡ್ತಿದ್ರು, ನನ್ನ ಮಗಳು ಹಿಂಗೆ ಅಂತ. ಅದು ಇರ್ಲಿ. ಇದು ಪ್ರೀತಿಯ ಸೆಳೆತ, ಇದು ಗುಣಗ್ರಹಿತನ, ಇದು ಮೌಲ್ಯಕ್ಕೆ ಬೆಲೆ ಕೊಡುವಂತಹ ಇದು ವಿಚಾರ. ಎಲ್ಲವನ್ನೂ ಆತುಕೊಳ್ಳುವ, ಒಪ್ಪಿಕೊಳ್ಳುವಂತಹ ಅವರ ಗುಣ ಚೊಕ್ಕ ಚಿನ್ನ. ಮತ್ತೆ ನಾನು ಮಾತನ್ನ ಮುಂದುವರ್ಸಕ್ಕೆ ಹೋಗಲಿಲ್ಲ. ಇಂತಹ ವ್ಯಕ್ತಿಯೂ ಕೂಡ ಟೀಕೆಯಿಂದ ಹೊರತಾಗಿಲ್ಲ. ಒಬ್ಬ ಮುಖ್ಯಮಂತ್ರಿಯನ್ನ, ಒಬ್ಬ ಸಚಿವರನ್ನ ನಾವು ಹಿಡಿದು ನಿಲ್ಲಿಸಿ ಮಾತಾಡಬಹುದು ಅನ್ನೋದಾದ್ರೆ, ಜಗಳ ಕಾಯಬಹುದು ಅನ್ನೋದಾದ್ರೆ, ಪ್ರೀತಿಸಿಯೂ ಕೂಡ ಸೈ ಅನ್ನಿಸ್ಕೊಳ್ಬಹುದು ಆದ್ರೆ, ಮತ್ತೆ ಪ್ರೀತಿಸಿಕೊಳ್ಳಬಹುದಾದ್ರೆ, ಪ್ರೀತಿಸಬಹುದಾದರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಸಾಧ್ಯ. ಸಿದ್ದರಾಮಯ್ಯನವರ ಅಂತವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಸಿದ್ದರಾಮಯ್ಯನವರು ಅವರ ಬದುಕಿನ ದೃಷ್ಟಿಯಾಗಲಿ, ರಾಜಕಾರಣದ ರೀತಿಯಿಂದ ಆಗಲಿ, ಅವರು ಒಂದು ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಶಕೆಯನ್ನ ನಿರ್ಮಿಸಿದವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂತವರಿಗೆ ಸಮಸ್ಯೆ ಬಂದಂತ ಒಟ್ಟಿನಲ್ಲಿ ನೀವು ಎಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟು ಅವರ ಈ ಮಾನವೀಯ ಮನಸ್ಸನ್ನ ಹಾಗೆಯೇ ಉಳಿಸಿಕೊಳ್ಳುವಂತೆ ನಾವು ಮಾಡಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಆಶಿಸ್ತಾ, ನಿರೀಕ್ಷೆ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ನಮಸ್ಕಾರ.